Industrial design, meaning for the design here, industrial design from the exam point of view, we are studying for law students and it is a part of intellectual property, right? So here industrial design meaning the design refers to the feature, shape, configuration, pattern, ornaments or composition of line or color applied to any article whether in two dimension or three dimension form by an individual by an industrial process which appeals to the eyes. Here a design refers to the feature ಒಂದು ಫೀಚರ್ ಒಂದು ಲಕ್ಷಣ ಒಂದು ಶೇಪು ಒಂದು ಕಾನ್ಫಿಗರೇಷನ್ ಇಂಥದ್ದೊಂದು ಲಕ್ಷಣ ಇದೆ ಅಂತ ಒಂದು ಕಾನ್ಫಿಗರೇಷನ್ ಒಂದು ಪ್ಯಾಟರ್ನ್ ಒಂದು ಥರದೊಂದು ಡಿಸೈನ್ ಇರುತ್ತೆ ಆರ್ನಮೆಂಟ್ ಅಥವಾ ಒಂದು ಯಾವುದೇ ಒಂದು ಆರ್ನಮೆಂಟ್ ಆಗಿರ್ಬೋದು ಕಂಪೋಸಿಷನ್ ಆಫ್ ಲೈನ್ಸ್ ಆರ್ ಕಲರ್ಸ್ ಅಪ್ಲೈ ಟು ಎನಿ ಆರ್ಟಿಕಲ್ ಒಂದು ಕಲರು ಒಂದು ಲೈನ್ ಇರ್ಬೋದು ಒಂದು ಡಿಸೈನ್ ಇರ್ಬೋದು ವೆದರ್ ಇನ್ ದ 2 ಡೈಮೆನ್ಷನ್ ಆರ್ 3 ಡೈಮೆನ್ಷನ್ ಎರಡು ಡೈಮೆನ್ಷನ್ ಅಥವಾ 3 ಡೈಮೆನ್ಷನ್ ಇರ್ಬೋದು ಅದು ಇಂಡಸ್ಟ್ರಿಯಲ್ ಪ್ರೊಸೆಸಿಂಗ್ಗೆ ಯೂಸ್ ಆಗುತ್ತೆ. ಇಲ್ಲಿ ನಮ್ಮದು ಇಂಡಿಯನ್ ಲಾ ದ ಡಿಸೈನ್ ಆ್ಯಕ್ಟ್ 2000 ಈಸ್ ಅಪ್ಲೈಡ್ ಹಿಯರ್. ಸೊ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಈಸ್ ದ್ಯಾಟ್ ಡಿಸೈನ್ ಆಗಿ ನಾವು ಇದನ್ನು ರಿಜಿಸ್ಟರ್ ಮಾಡಬೇಕಾದ್ರೆ ಇದು ನ್ಯೂ ಮತ್ತು ಒರಿಜಿನಲ್ ಆಗಿರಬೇಕು, ಅಪ್ಲೈಡ್ ಟು ದ ಆರ್ಟಿಕಲ್ ಆ್ಯಂಡ್ ದೆನ್ ಅಪೀಲ್ಸ್ ಟು ದ ಐ ನಮ್ಮ ಕಣ್ಣಿಗೆ ನೋಡುವಂಥದ್ದಾಗಿರ್ಬೋದು ಒಂದು ವಸ್ತು ಆಗಿರಬೇಕು. ಅಪ್ಲೈಡ್ ಟು ಎನ್ ಆರ್ಟಿಕಲ್ ನಮ್ಮ ಕಣ್ಣಿಗೆ ಕಾಣುವಂಥ ವಸ್ತು ಇರಬೇಕು. ನಾಟ್ ಪ್ಯೂರ್ಲಿ ಫಂಕ್ಷನಲ್, ಅದು ಓಡಾಡಬೇಕು ಅಥವಾ ಆ್ಯಕ್ಟಿವಿಟಿ ಮಾಡಬೇಕಂತೇನಿಲ್ಲ, ಕಣ್ಣಿಗೆ ಕಂಡ್ರೆ ಸಾಕು. ನಾಟ್ ಪ್ರೀವಿಯಸ್ಲಿ ಪಬ್ಲಿಷ್ಡ್ ಇನ್ ಇಂಡಿಯಾ ಆರ್ ಅಬ್ರಾಡ್. ಅಂಥ ಆರ್ಟಿಕಲ್ ಇಂಡಸ್ಟ್ರಿಯಲ್ ಡಿಸೈನ್ನ ನಾವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಅದನ್ನು ಮೊದಲು ಯಾರೂ ಇಂಡಿಯಾನಲ್ಲಿ ಅಥವಾ ಬೇರೆ ದೇಶದಲ್ಲಿ ಅದನ್ನು ಪಬ್ಲಿಷ್ ಮಾಡಿರಬಾರ್ದು. ಅದಕ್ಕೆ ನಾವು ಆರ್ಟಿಕಲ್ ಅಂತ ಕರಿತೀವಿ. ವಾಟ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಆ್ಯಸ್ ದ ಇಂಡಸ್ಟ್ರಿಯಲ್ ಡಿಸೈನ್? ಶೇಪ್ ಆಫ್ ಅ ಬಾಟಲ್, ಫರ್ನಿಚರ್, ಲ್ಯಾಂಪ್ಸ್, ಪ್ಯಾಟರ್ನ್ ಆಫ್ ಟೆಕ್ಸ್ಟೈಲ್, ಪ್ಯಾಕಿಂಗ್ ಡಿಸೈನ್, ಜ್ಯುವೆಲರಿ ಡಿಸೈನ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಡಿಸೈನ್ ಎಕ್ಸೆಟ್ರಾ. ಸೊ ಏನಂತ ನಾವು ಇಂಡಸ್ಟ್ರಿಯಲ್ ಡಿಸೈನ್ ಆಗಿ ರಿಜಿಸ್ಟರ್ ಮಾಡ್ಕೋಬೋದು? ಶೇಪ್ ಆಫ್ ದ ಬಾಟಲ್, ಕೋಕೋ-ಕೋಲಾ ಬಾಟಲ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಇನ್ ದ ಕೋಕೋ-ಕೋಲಾ ನೇಮ್ ಓನ್ಲಿ. ಅಂಥದ್ದನ್ನು ಇನ್ನೊಬ್ಬರು ಯಾರೂ ರಿಜಿಸ್ಟರ್ ಮಾಡಬಾರ್ದು. ಅವನು ಮಾಡಿದರೆ, ಕೋಕೋ-ಕೋಲಾ ಓನರ್ ಮಾಡಿದರೆ ಆಲ್ರೆಡಿ, ದೆನ್ ಯು ಆರ್ ನಾಟ್ ಗೋಯಿಂಗ್ ಟು ರಿಜಿಸ್ಟರ್ ಇನ್ ಯುವರ್ ನೇಮ್. ಸೊ ದಟ್ ಕ್ಯಾನ್ ಬಿ ರಿಜಿಸ್ಟರ್. ಫರ್ನಿಚರ್, ಯಾವುದೇ ಒಂದು ಡಿಸೈನ್ ಫಾರ್ಮೆಟ್ನ ನೀವು ರಿಜಿಸ್ಟರ್ ಮಾಡ್ಕೋಬೋದು, ಅದನ್ನು ಮತ್ತೊಬ್ಬರು ಮಾಡ್ಕೊಳ್ಳೋಕ್ಕಾಗಲ್ಲ, ಅಥವಾ ಲ್ಯಾಂಪ್ ಡಿಸೈನ್ನ ಮಾಡ್ಕೋಬೋದು. ಪ್ಯಾಟರ್ನ್ಸ್ ಆನ್ ದ ಟೆಕ್ಸ್ಟೈಲ್ ಡಿಸೈನ್ಸು, ನೀವು ಬಟ್ಟೆಗಳ ಡಿಸೈನ್ನು ಕೂಡ ಮತ್ತು ಅದ್ರ ಮೇಲಿರೋ ಚಿತ್ರಗಳನ್ನು ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬೋದು. ಪ್ಯಾಕಿಂಗ್ ಡಿಸೈನ್ ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ಜ್ಯುವೆಲರಿ ಡಿಸೈನ್ಸ್ ಕೂಡ ನಿಮ್ಮ ಇಂಡಸ್ಟ್ರಿಯಲ್ ಡಿಸೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೋದು. ಕನ್ಸ್ಯೂಮರ್ ಪ್ರಾಡಕ್ಟ್ ಡಿಸೈನ್ ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ವಾಟ್ ಕೆನಾಟ್ ಬಿ ರಿಜಿಸ್ಟರ್ಡ್? ಟ್ರೇಡ್ ಮಾರ್ಕ್ನ ಇಂಡಸ್ಟ್ರಿಯಲ್ ಡಿಸೈನ್ ಅಂತ ರಿಜಿಸ್ಟರ್ ಮಾಡೋಕ್ಕಾಗಲ್ಲ. ದೆನ್ ಆರ್ಟಿಸ್ಟಿಕ್ ವರ್ಕ್ ಅಂಡರ್ ದ ಕಾಪಿರೈಟ್ ಆ್ಯಕ್ಟ್, ಆರ್ಟಿಸ್ಟಿಕ್ ವರ್ಕ್ ಅಂದರೆ ಇಂಡಸ್ಟ್ರಿಯಲ್ ಡಿಸೈನಲ್ಲಿ ಮಾಡೋಕ್ಕಾಗಲ್ಲ. ಮೆಕ್ಯಾನಿಕಲ್ ಡಿವೈಸಸ್ ಇಂಡಸ್ಟ್ರಿಯಲ್ ಡಿಸೈನ್ ಅಂತ ಮಾಡೋಕ್ಕಾಗಲ್ಲ. ಫಂಕ್ಷನಲ್ ಫೀಚರ್ಸ್ ಓನ್ಲಿ. ಓಕೆ. ದೆನ್ ರೈಟ್ಸ್ ಆಫ್ ದ ರಿಜಿಸ್ಟರ್ಡ್ ಡಿಸೈನ್. ಈ ರಿಜಿಸ್ಟರ್ಡ್ ಡಿಸೈನರು ಏನೇನು ರೈಟ್ಸ್ ಇರುತ್ತೆ ಲಾನಲ್ಲಿ ಅಂದರೆ, ಎಕ್ಸ್ಕ್ಲೂಸಿವ್ ರೈಟ್ ಟು ಅಪ್ಲೈ ದ ಡಿಸೈನ್, ಆ ಡಿಸೈನ್ ಅವ್ನು ಮಾತ್ರ ಯೂಸ್ ಮಾಡ್ಕೋಬೋದು, ಯಾರು ರಿಜಿಸ್ಟರ್ ಮಾಡಿದಾನೆ ಅವನು. ರೈಟ್ ಟು ಪ್ರಿವೆಂಟ್ ಇಮಿಟೇಷನ್ ಆರ್ ಪ್ರೈವಸಿ, ಇದನ್ನು ಸೇಮ್ ಡಿಸೈನ್ನ ಬೇರೆ ಯಾರೂ ಕೂಡ ಮತ್ತೊಂದು ಸರ್ತಿ ಮಾಡಬಾರ್ದು ಅನ್ನೋವಂಥ ಒಂದು ರೈಟ್ ಕೂಡ ಇದೆ. ರೈಟ್ ಟು ಸೂ ಫಾರ್ ಇನ್ಫ್ರಿಂಜ್ಮೆಂಟ್, ಬೇರೆ ಯಾರಾದರೂ ಅದನ್ನು ಕಾಪಿ ಮಾಡಿದ್ರೆ ಅವನು ಕೇಸ್ ಹಾಕ್ಬೋದು. ಡ್ಯೂರೇಷನ್, ಇಲ್ಲಿ ಎಷ್ಟು ದಿನ ನೀವು ಇಂಡಸ್ಟ್ರಿಯಲ್ ಡಿಸೈನ್ ಅಥವಾ ಜಿಯೋಗ್ರಫಿಕಲ್ ಡಿಸೈನ್ ಡ್ಯೂರೇಷನ್ ಇದೆ ಅಂದರೆ 10 years ಆ್ಯಂಡ್ ದೆನ್ ಎಕ್ಸ್ಟೆಂಡೆಬಲ್ ಬೈ 5 years. 10 ವರ್ಷ ತನಕ ನೀನು ಇಂಡಸ್ಟ್ರಿಯಲ್ ಡಿಸೈನ್ನ ಉಪಯೋಗ ಮಾಡ್ಕೋಬೋದು. ಮತ್ತು ಟೋಟಲ್ ಆಫ್ 15 years ತನಕ ಎಕ್ಸ್ಟೆಂಡೆಬಲ್, ಅದನ್ನು ನಾವು 5 years ಪ್ಲಸ್ ಮಾಡ್ಕೋಬಹುದು. ದೆನ್ ಟೋಟಲ್ ಆಫ್ 15 years ಯು ಕ್ಯಾನ್ ಯೂಸ್ ಇಟ್. ದೆನ್ ಇದು ಏನು ಇಂಪಾರ್ಟೆನ್ಸ್ ಇದೆ ಅಂದರೆ, ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರಿಯಲ್ ಡಿಸೈನ್ ಈಸ್ ದಟ್ ಎನ್ಕರೇಜ್ ಕ್ರಿಯೇಟಿವಿಟಿ, ಕಮರ್ಷಿಯಲ್ ವ್ಯಾಲ್ಯೂ, ಇದಕ್ಕೆ ಸೇಲ್ ವ್ಯಾಲ್ಯೂ ಇದೆ, ನಿಮ್ಮದು ಕ್ರಿಯೇಟಿವಿಟಿ ಜಾಸ್ತಿ ಆಗೋಗುತ್ತೆ, ನಿಮ್ಮದು ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಓನ್ಲಿ ಯೂಸ್ ಯುವರ್ ಡಿಸೈನ್, ಬಿಕಾಸ್ ಆಫ್ ದ್ಯಾಟ್ ಯು ವಿಲ್ ಹ್ಯಾವ್ ಅ ಮೋರ್ ಪ್ರಾಫಿಟ್. ದೆನ್ ಪ್ರೊಟೆಕ್ಟ್ಸ್ ವಿಷುವಲ್ ಅಪೀಲ್, ದೆನ್ ಇದು ಪ್ರೊಟೆಕ್ಷನ್ ಇರುತ್ತೆ ಅಪೀಲ್ಗೆ, ವಿಷುವಲ್ ಅಪೀಲಿಗೆ, ಕಣ್ಣಿಗೆ ಕಾಣಿಸುವಂಥ ಅಪೀಲಿಗೆ ಒಂದು ಪ್ರೊಟೆಕ್ಷನ್ ಇದೆ. ಪ್ರಿವೆಂಟ್ಸ್ ಕಾಪಿರೈಟ್, ಬೇರೆ ಯಾರು ಉಪಯೋಗ ಮಾಡ್ಕೊಳ್ಳದೆ ಇರೋ ಥರ ಒಂದು ಕಾಪಿರೈಟ್ ಇದೆ. ಜಿಯೋಗ್ರಫಿಕಲ್ ಇಂಡಿಕೇಶನ್, ಮೀನಿಂಗ್ ಆಫ್ ಜಿಯೋಗ್ರಫಿಕಲ್ ಇಂಡಿಕೇಶನ್. ಇಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ? ಮೀನಿಂಗ್ ಆಫ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಈಸ್ ಅ ಸೈನ್ used on goods that have specific geographical indication and possesses quality and reputation or characteristic essentially contributable to the place. ಇಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಈಸ್ ಅ ಸೈನ್ ಯೂಸ್ಡ್ ಆನ್ ಗೂಡ್ಸ್, ಒಂದು ಸಾಮಗ್ರಿ ಮೇಲೆ ಒಂದು ಸೈನ್ ಯೂಸ್ ಮಾಡ್ತಾ ಇದ್ದಾರೆ. ಸ್ಪೆಸಿಫಿಕಲಿ ಜಿಯೋಗ್ರಫಿಕಲ್ ಒರಿಜಿನ್, ಇಂಥದ್ದೊಂದು ಜಾಗದಲ್ಲಿಂದ ಒರಿಜಿನ್ ಇದೆ ಅಂತ ಒಂದು ಡಿಸೈನ್ ಒಂದು
ಸ್ಪೆಸಿಫಿಕ್ ಒಂದು ಇಂಡಿಕೇಷನ್ನ ಒಂದು ಮಾರ್ಕ್ನ ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿಂದು ಕ್ವಾಲಿಟಿ ಮತ್ತು ಅಲ್ಲಿಂದು ರೆಪ್ಯುಟೇಷನ್ ಕೂಡ ಇದು ಕಂಡುಕೊಳ್ಳುತ್ತೆ. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಸೆನ್ಷಿಯಲಿ ಕಂಟ್ರಿಬ್ಯೂಟ್ ಟು ದ್ಯಾಟ್ ಪ್ಲೇಸ್ ಓನ್ಲಿ. ಆ ಜಾಗ್ರಫಿಕಲ್ ಇಂಡಿಕೇಷನ್ ಆ ಪ್ರಾಡಕ್ಟಿನ ಒಂದು ಸಿಂಬಾಲ್ ನೋಡಿದ ಕೂಡಲೇ ನಾವು ಇದು ಇಂಥ ಜಾಗದೆ ಅಂತ ಒಂದು ನಮಗೆ ಗೊತ್ತಾಗ್ಬಿಡುತ್ತೆ. ದೆನ್ ಲಾ ಇನ್ ಇಂಡಿಯಾ ಜಾಗ್ರಫಿಕಲ್ ಇಂಡಿಕೇಷನ್ ಆಫ್ ಗೂಡ್ಸ್ ರಿಜಿಸ್ಟರ್ಡ್ ಅಂಡರ್ ದ, ಇದನ್ನು ನಾವು ರಿಜಿಸ್ಟರ್ಡ್ ಆ್ಯಂಡ್ ಪ್ರೊಟೆಕ್ಷನ್ GIನ ಅಂಡರ್ ಆ್ಯಕ್ಟ್ 1999 ಕೂಡ ರಿಜಿಸ್ಟರ್ ಮಾಡ್ತೀವಿ. ಟೈಪ್ಸ್ ಆಫ್ ಗೂಡ್ಸ್ ಕವರ್ಡ್ ಅಂಡರ್ ಜಾಗ್ರಫಿಕಲ್ ಇಂಡಿಕೇಷನಲ್ಲಿ ಅಗ್ರಿಕಲ್ಚರ್ ಗೂಡ್ಸ್, ನ್ಯಾಚುರಲ್ ಗೂಡ್ಸ್, ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್, ಹ್ಯಾಂಡ್ಕ್ರಾಫ್ಟ್ಸ್ ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸೆಟ್ರಾ. ದೆನ್ ಎಕ್ಸಾಂಪಲ್ಸ್ ಆಫ್ GI, ಯಾವ್ಯಾವ ಎಕ್ಸಾಂಪಲ್ಸ್ ಇದೆ ಫಾರ್ ಜಾಗ್ರಫಿಕಲ್ ಇಂಡಿಕೇಷನ್ ಅಂದರೆ ದಾರ್ಜಿಲಿಂಗ್ ಟೀ, ಮೈಸೂರು ಸಿಲ್ಕ್, ದೆನ್ ಕಂಚಿಪುರಂ ಸ್ಯಾರೀಸ್, ಬನಾರಸಿ ಸ್ಯಾರೀಸ್, ಆಲ್ಫಾನ್ಸೋ ಮ್ಯಾಂಗೋ, ಕೂರ್ಗ್, ದೆನ್ ಕೂರ್ಗ್ ಆರೆಂಜ್ ಎಕ್ಸೆಟ್ರಾ. ಇವುಗಳನ್ನು ನಾವು ನೋಡಿದ್ಕೊಳ್ಳೇ ಗೊತ್ತಾಗುತ್ತೆ ಇದು ಇಂಥ ಜಾಗದಿಂದನೇ ಬಂದಿದೆ ಅಂತ. ಕಂಚಿಪುರಂ ಸ್ಯಾರೀಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ದಿಸ್ ಇಸ್ ಫ್ರಮ್ ಕಂಚಿಪುರಂ ಅಂತ. ಬನಾರಸಿ ಸ್ಯಾರಿ ಡಿಸೈನ್ಸ್ ನೋಡೋದು ಕೂಡಲೇ ಪ್ಯಾಟರ್ನ್ ನೋಡಿಕೊಳ್ಳಿ ಗೊತ್ತಾಗುತ್ತೆ ನಮ್ಮದು ಇದು ಬನಾರಸ್ ಸ್ಟೇಟಿಂದ ಅಂತ, ಬನಾರಸಿಂದ ಅಂತ ಗೊತ್ತಾಗುತ್ತೆ. ದೆನ್ ಡಾರ್ಜಿಲಿಂಗ್ ಟೀ ನೋಡಿದ ಕೂಡಲೇ ಗೊತ್ತಾಗುತ್ತೆ ದಿಸ್ ಬಿಲಾಂಗ್ಸ್ ಟು ದ ಡಾರ್ಜಿಲಿಂಗ್ ಪ್ಲೇಸ್. ಇನ್ ದ ಸೇಮ್ ವೇ ಆಲ್ ದ ರಿಮೈನಿಂಗ್ ಪ್ರಾಡಕ್ಟ್ಸ್. ಹೂ ಕ್ಯಾನ್ ಅಪ್ಲೈ ಫಾರ್ ದ ಜಾಗ್ರಫಿಕಲ್ ಇಂಡಿಕೇಷನ್, ಯಾರು ಇದನ್ನು ರಿಜಿಸ್ಟರ್ ಮಾಡ್ಕೋಬೋದು? ಅಸೋಸಿಯೇಷನ್ ಆಫ್ ಪರ್ಸನ್ಸ್ ರಿಜಿಸ್ಟರ್ ಮಾಡ್ಕೋಬೋದು, ಒಂದು ಗ್ರೂಪ್ ಆಫ್ ಅಸೋಸಿಯೇಷನ್ ಆಫ್ ಪರ್ಸನ್ಸು. ದೆನ್ ಪ್ರೊಡ್ಯೂಸರ್, ಯಾರು ಸಾಮಗ್ರಿಗಳನ್ನು ತಯಾರು ಮಾಡ್ತಾನೆ ಆರ್ಗನೈಸೇಷನ್, ಅವನು ಕೂಡ ರಿಜಿಸ್ಟರ್ ಮಾಡ್ಕೋಬೋದು. ದೆನ್ ಕೋಆಪರೇಟಿವ್ ಸೊಸೈಟೀಸ್, ಇಲ್ಲಿ ನಾವು ಕೋಆಪರೇಟಿವ್ ಸೊಸೈಟೀಸ್ ಕೂಡ ಇದನ್ನು ರಿಜಿಸ್ಟರ್ ಮಾಡ್ಕೋಬೋದು. ಗೌರ್ಮೆಂಟ್ ಅಥಾರಿಟೀಸ್ ಕೂಡ ಇದನ್ನು ರಿಜಿಸ್ಟರ್ ಮಾಡ್ಕೋಬೋದು. ರೈಟ್ಸ್ ಕನ್ಫರ್ಡ್ ಬೈ ಜಾಗ್ರಫಿಕಲ್ ಇಂಡಿಕೇಷನ್ ರಿಜಿಸ್ಟರ್. ಏನೇನು ರೈಟ್ಸ್ಗಳನ್ನು ಇವನಿಗಿದೆ? ಎಕ್ಸ್ಕ್ಲೂಸಿವ್ ರೈಟ್ ಟು ಯೂಸ್ ದ GI ಆ್ಯಂಡ್ ಲೀಗಲ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಮಿಸ್ಯೂಸ್. ತಂದು ಟ್ಯಾಗ್ನ ತಾನೇ ಎಕ್ಸ್ಕ್ಲೂಸಿವ್ ಆಗಿ ಯೂಸ್ ಮಾಡ್ಕೋಬೋದು, ಬೇರೆ ಯಾರೂ ಯೂಸ್ ಮಾಡ್ಕೋಬಾರ್ದು ಇಲ್ಲಿ. ರಾದರ್ ದೆನ್ ದ್ಯಾಟ್ ಪರ್ಸನ್ ಹೂ ಹ್ಯಾವ್ ರಿಜಿಸ್ಟರ್ಡ್. ಆ್ಯಂಡ್ ಲೀಗಲ್ ಪ್ರೊಟೆಕ್ಷನ್, ಲಾ ಕೂಡ ಇದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ರೆ, ಆ ಇಂಡಿಕೇಷನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರೆ, ಆ ಸಿಂಬಾಲ್ನ ಮಿಸ್ಯೂಸ್ ಮಾಡಿಕೊಂಡ್ರೆ ಲಾ ಕೂಡ ಪ್ರೊಟೆಕ್ಷನ್ ಕೊಡುತ್ತೆ. ರೈಟ್ ಟು ಸೀಕ್ ರಿಲೀಫ್ ಫಾರ್ ದ ಇನ್ಫ್ರಿಂಜ್ಮೆಂಟ್. ಇಲ್ಲಿ ಎಲ್ಲಾದರೂ ಇನ್ಫ್ರಿಂಜ್ಮೆಂಟ್ ಬೇರೆಯವನು ಮಿಸ್ಯೂಸ್ ಮಾಡಿದ್ರೆ ಅದನ್ನು ಇವನು ಕ್ಲೇಮ್ ಮಾಡ್ಕೋಬೋದು. ಅದಕ್ಕೆ ಹಿ ಕ್ಯಾನ್ ಫೈಲ್ ಅ ಕೇಸ್ ಆ್ಯಂಡ್ ದೆನ್ ಗೆಟ್ ಕ್ಲೇಮ್ಸ್ ಫಾರ್ ದ ಮಿಸ್ಯೂಸ್ ಆಫ್ ಹಿಸ್ ಪ್ರಾಡಕ್ಟ್. ದೆನ್ ಡ್ಯೂರೇಷನ್ ಫಾರ್ ಜಾಗ್ರಫಿಕಲ್ ಇಂಡಿಕೇಷನ್ 10 ಇಯರ್ಸ್ವರೆಗೂ ಇದೆ ರಿಜಿಸ್ಟರ್ ಮಾಡಿದ ಮೇಲೆ. ರಿನ್ಯೂವೇಬಲ್ ಇಂಡೆಫಿನೆಟ್ಲಿ, ಇಟ್ ಕ್ಯಾನ್ ಬಿ ರಿನ್ಯೂವ್ಡ್ ಫಾರ್ ಎವ್ರಿ 10 ಇಯರ್ಸ್ ಆದಮೇಲೆ ನೀವು ಅದನ್ನು ರಿನ್ಯೂ ಮಾಡ್ಕೋಬೇಕು. ದೆನ್ ಇಂಪಾರ್ಟೆನ್ಸ್ ಆಫ್ ಜಾಗ್ರಫಿಕಲ್ ಇಂಡಿಕೇಷನ್ ಪ್ರೊಟೆಕ್ಷನ್, ಇದು ಪ್ರೊಟೆಕ್ಟ್ಸ್ ಟ್ರೆಡಿಷನಲ್ ನಾಲೆಜ್. ಹಿಂದಿನಿಂದ ತಲಾಂತರದಿಂದ ಬಂದಿರುವಂಥ ಒಂದು ಸಾಮಗ್ರಿ ತಯಾರು ಮಾಡುವಂಥ ಒಂದು ಆರ್ಟನ್ನು ಪ್ರೊಟೆಕ್ಟ್ ಮಾಡುತ್ತೆ. ಪ್ರಮೋಟ್ಸ್ ರೂರಲ್ ಡೆವಲಪ್ಮೆಂಟ್, ಇದರಿಂದ ಅಂಥ ಒಂದು ಏರಿಯಾ, ಅಂಥ ಒಂದು ರೂರಲ್, ಅಂಥ ಒಂದು ಹಳ್ಳಿಗಳನ್ನು ಮಾಡೋದ್ರಿಂದ ಆ ಹಳ್ಳಿಗಳನ್ನು ಪ್ರಮೋಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಪ್ರಿವೆಂಟ್ಸ್ ಅನ್ಫೇರ್ ಕಾಂಪಿಟೇಷನ್, ಇದು ಬೇರೆ ಯಾರೋ ಹೈ ಎಂಡ್ ಇನ್ಕಮ್ ಮಾಡ್ಕೋಬೇಕು ಅಂತನೋರು ಆ GI ಟ್ಯಾಗ್ ರಿಜಿಸ್ಟರ್ ಆಗೋದ್ರಿಂದ ಅನ್ಫೇರ್ ಅವಶ್ಯಕತೆ ಇಲ್ಲದೆ ಇರುವಂಥ ಕಾಂಪಿಟೇಷನ್ನ ಅವಾಯ್ಡ್ ಮಾಡುತ್ತೆ. ಎನ್ಹ್ಯಾನ್ಸ್ ಎಕ್ಸ್ಪೋರ್ಟ್ ವ್ಯಾಲ್ಯೂ, ಇದರಿಂದ ಎಕ್ಸ್ಪೋರ್ಟ್ ವ್ಯಾಲ್ಯೂ, ಆಮದು ಮತ್ತು ರಫ್ತಿನ ವ್ಯಾಲ್ಯೂ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಜಾಗ್ರಫಿಕಲ್ ಇಂಡಿಕೇಷನ್ ಇನ್ ಇಂಡಸ್ಟ್ರಿಯಲ್ ಡಿಸೈನ್ ಆ್ಯಂಡ್ ಜಾಗ್ರಫಿಕಲ್ ಇಂಡಿಕೇಷನ್ ಬೇಸಿಕ್. ದೆನ್ ಇಲ್ಲಿ ಡಿಸೈನಲ್ಲಿ ನಮಗೂ ವಿಷುವಲ್ ಅಪಿಯರೆನ್ಸ್ ಕಾಣಿಸುತ್ತೆ ಇಂಡಸ್ಟ್ರಿಯಲ್ ಡಿಸೈನಲ್ಲಿ. ಓಕೆ, ದೆನ್ ಇಲ್ಲಿ ಜಾಗ್ರಫಿಕಲ್ ಇಂಡಿಕೇಷನಲ್ಲಿ ಪ್ಲೇಸ್ ಬೇಸ್ಡ್ ಡಿಸೈನ್ ಇದೆ. ನಮಗೆ ಇಲ್ಲಿ ಡಿಸೈನಲ್ಲಿ ನಾವು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಡಿಸೈನ್ನ ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ಬಟ್ ಜಾಗ್ರಫಿಕಲ್ ಇಂಡಿಕೇಷನಲ್ಲಿ ಒಂದು ಜಾಗದ ವ್ಯಾಲ್ಯೂ ತೋರಿಸ್ತಾ ಇದೆ. ಇದು ಡಿಸೈನಿಂದು ಆ್ಯಕ್ಟ್ ಲಾ ಯಾವುದು ಬರುತ್ತೆ ಅಂದರೆ ಇಂಡಸ್ಟ್ರಿಯಲ್ ಡಿಸೈನಲ್ಲಿ ಇಂಡಸ್ಟ್ರಿಯಲ್ ಡಿಸೈನ್ ಆ್ಯಕ್ಟ್ 2000 ಬರುತ್ತೆ. ಆ್ಯಂಡ್ ದೆನ್ GI ಆ್ಯಕ್ಟ್ 1999 ಬರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಆಫ್ ಯುವರ್ GI ಟ್ಯಾಗ್. ದೆನ್ ಇಂಡಿವಿಜುವಲ್ ಆರ್ ಕಂಪ್ನಿ, ಇಲ್ಲಿ ಓನರ್ಸ್ ಯಾರಿದ್ದಾರೆ? ಇಂಡಿವಿಜುವಲ್ ಆರ್ ಕಂಪನಿ. ಇಲ್ಲಿ ಜಾಗ್ರಫಿಕಲ್ ಇಂಡಿಕೇಷನಲ್ಲಿ ಕಮ್ಯುನಿಟಿ ಮತ್ತು ಪ್ರೊಡ್ಯೂಸರ್, ಯಾರು ಒಂದು ಗ್ರೂಪ್ ಆಫ್ ಪೀಪಲು ಮತ್ತು ಸಾಮಾನುಗಳ ತಯಾರು ಮಾಡುವಂಥ ಒಂದು ಪ್ರೊಡ್ಯೂಸರ್ಗೆ ಇಲ್ಲಿ ಜಾಗ್ರಫಿಕಲ್ ಇಂಡಿಕೇಷನಲ್ಲಿ ಓನರ್ಶಿಪ್ ಇದೆ. ದೆನ್ ಇಲ್ಲಿ ಡ್ಯೂರೇಷನ್ ಆಫ್ ಡಿಸೈನ್ ಇದು 15 ವರ್ಷ ಇದೆ. ದೆನ್ ರಿನ್ಯೂಯಬಲ್ ಇಂಡೆಫಿನಿಟ್, ಇದು ಜಾಗ್ರಫಿಕಲ್ ಇಂಡಿಕೇಷನಲ್ಲಿ ನೀವು ಯಾವಾಗ ಬೇಕಾವಾಗ ರಿನ್ಯೂ ಮಾಡ್ತಾನೆ ಇರಬಹುದು. ದೆನ್ ಕಮ್ಸ್ ಟ್ರಾನ್ಸ್ಫರೇಬಲ್. ಎಸ್, ಇಲ್ಲಿ ನಾವು ಡಿಸೈನ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು, ಒಬ್ಬರಿಂದ ಒಬ್ಬರು ಯೂಸ್ ಮಾಡ್ಕೋತೀವಿ ಅಂತ. ಬಟ್ ಇದು ಜಾಗ್ರಫಿಕಲ್ ಇಂಡಿಕೇಷನ್ ಬೇರೆ ಯಾರಿಗೂ ಟ್ರಾನ್ಸ್ಫರ್ ಮಾಡೋಕ್ಕೂ ಆಗೋಲ್ಲ. ಯಾವ ಕಮ್ಯುನಿಟಿ ಒರಿಜಿನ್ ಇದೆ ಅವ್ರು ಮಾತ್ರ ಅದನ್ನು ಉಪಯೋಗ ಮಾಡ್ಕೋಬೋದು. ಕನ್ಕ್ಲೂಷನ್, ಡಿಸೈನ್ ಪ್ರೊಟೆಕ್ಷನ್ ಸೇಫ್ ಗಾರ್ಡ್ ದ ಆಸ್ಥೆಟಿಕ್ ವ್ಯಾಲ್ಯೂ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಇಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ನ ಡಿಸೈನ್ ಪ್ರೊಟೆಕ್ಷನ್ ಆಗ್ತಾ ಇದೆ. ಜಾಗ್ರಫಿಕಲ್ ಇಂಡಿಕೇಷನ್
ಸೇಫ್ ಗಾರ್ಡ್ ದ ಕಲೆಕ್ಷನ್ ಆಫ್ ರೆಪ್ಯುಟೇಷನ್ ಆಫ್ ಯೂನಿಕ್ನೆಸ್ ಆಫ್ ಒರಿಜಿನ್ ಆಫ್ ಗೋಲ್ಡ್ಸ್. ಯಾವ ಜಾಗದ ಯೂನಿಕ್ನೆಸ್ನ ಇಲ್ಲಿ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಎಂಥ ಜಾಗದಲ್ಲಿ ಅಂತಲ್ಲೇ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಒಂದು ತಲೆತಲಾಂತರದಿಂದ ಬಂದಿರುವಂಥ ಫುಡ್ ಪ್ರಾಡಕ್ಟ್ಸ್ ಆಗಲಿ ಡಿಸೈನ್ಸ್ ಆಗಲಿ ಪ್ರೊಟೆಕ್ಷನ್ ಆಗುತ್ತೆ. ದೆನ್ ಇಲ್ಲಿ ನಾವು ಮೀನಿಂಗ್ ಆಫ್ ಜಾಗ್ರಫಿಕಲ್ ಇಂಡಿಕೇಷನ್ನ ಮೀನಿಂಗ್ ಆಫ್ ನಾವೆಲ್ ಆ್ಯಂಡ್ ಒರಿಜಿನ್ ಫಾರ್ ದ ಜಾಗ್ರಫಿಕಲ್ ಇಂಡಿಕೇಷನ್. ಇಲ್ಲಿ ನಾವು ನಾವೆಲ್ ಮತ್ತು ಒರಿಜಿನ್ ಅಂದರೆ ಏನು ಅಂತ ಕಲಿತೀವಿ. ಇನ್ ದ ಕಂಟೆಕ್ಸ್ಟ್ ಆಫ್ ಜಾಗ್ರಫಿಕಲ್ ಇಂಡಿಕೇಷನ್ ದ ಟರ್ಮ್ ನಾವೆಲ್ ಆ್ಯಂಡ್ ಒರಿಜಿನಲ್ ಆರ್ ಅಂಡರ್ಸ್ಟುಡ್ ಡಿಫರೆಂಟ್ಲಿ ಫ್ರಮ್ ದ ಪೇಟೆಂಟ್ಸ್ ಆರ್ ದ ಡಿಸೈನ್. ನಾವು ಲಾನಲ್ಲಿ ಅಥವಾ ಪೇಟೆಂಟ್ ಟು ಡಿಸೈನ್ನಲ್ಲಿ ನಾವು ಈ GI ನಾವೆಲ್ ಮತ್ತು ಒರಿಜಿನ್ ಅನ್ನೋದನ್ನು ಡಿಫರೆಂಟಾಗಿ ಸ್ಟಡಿ ಮಾಡ್ತೀವಿ. GI ಲಾ ಫೋಕಸಸ್ ಮೋರ್ ಆನ್ ರೆಪ್ಯುಟೇಷನ್ ಆ್ಯಂಡ್ ಲಿಂಕೇಜ್ ಟು ದ ಪ್ಲೇಸ್, ನಾಟ್ ನ್ಯೂ ಇಂಡಿಕೇಷನ್. ಇಲ್ಲಿ in the context of geographical indication, GI term novel and origin are understood differently from the patents or design. ಇಲ್ಲಿ GI geographical indication law focuses more on the reputation and knowledge linkage to the place, not the new innovation. ಇಲ್ಲಿ ನಾವು ಜಾಗಕ್ಕೆ ಒಂದು ರೆಪ್ಯುಟೇಷನ್ನ ರೆಕಾಗ್ನೈಸ್ ಮಾಡ್ತಾ ಇದ್ದೀವಿ. ಒಂದು ಹೊಸ ಇನ್ನೋವೇಷನ್ ಅಲ್ಲ, ಹೊಸದೇನು ಕಂಡುಹಿಡಿದಿಲ್ಲ. ಇದು ತಲೆತಲಾಂತರದಿಂದ ಬಂದಿರುವಂಥ ಪ್ರಾಡಕ್ಟ್ಸು, ಗೂಡ್ಸು ಅವ್ರದ್ದು ಯಾವುದೇ ಒಂದು ನ್ಯಾಚುರಲ್ ಪ್ರೊಡಕ್ಷನ್ನು ಕೂಡ ಇರ್ಬೋದು. ಅದು ಒಂದು ಜಾಗದ ರೆಪ್ಯುಟೇಷನ್, ಒಂದು ಮರ್ಯಾದೆ ಮತ್ತು ಒಂದು ಲಿಂಕೇಜ್ ಟು ದ ಪ್ಲೇಸ್, ಒಂದು ಪ್ಲೇಸಿಂದು ಲಿಂಕೇಜ್ ತೋರಿಸುತ್ತೆ. ಮೀನಿಂಗ್ ಆಫ್ ನಾವೆಲ್ ಇನ್ ದ ಜಾಗ್ರಫಿಕಲ್ ಇಂಡಿಕೇಷನ್ಸ್. ನಾವೆಲ್ ಇನ್ ದ GI ಡಸ್ ನಾಟ್ ಮೀನ್ ಸಮಥಿಂಗ್ ನ್ಯೂಲಿ ಇನ್ವೆಂಟೆಡ್. ಇಲ್ಲಿ ಜಾಗ್ರಫಿಕಲ್ ಇಂಡಿಕೇಷನಲ್ಲಿ ಇಲ್ಲಿ ನಾವೆಲ್ ಅಂದಾಗ ನಾವು ಇಲ್ಲಿ ಹೊಸದಲ್ಲ ಇದು. ಇಟ್ ಈಸ್ ಇನ್ GI ಕಂಟೆಕ್ಸ್ಟ್ ನಾವೆಲ್ ಮೀನ್ಸ್ ಅ ನೇಮ್ ಇಂಡಿಕೇಷನ್. The name indications has not been previously registered as GI for the same goods. ಮೊದಲೇ ಈ ಪ್ರಾಡಕ್ಟ್ನ ರಿಜಿಸ್ಟರ್ ಮಾಡಿಲ್ಲ ಯಾವ ಬೇರೆ ಜಾಗದಲ್ಲಿ. ನೇಮ್ ಹ್ಯಾಸ್ ಪ್ರೀವಿಯಸ್ಲಿ ರಿಜಿಸ್ಟರ್ಡ್ ಆ್ಯಸ್ ಎ GI ಇಂಡಿಕೇಷನ್. ದ GI ಈಸ್ ನಾಟ್ ಅ ಜನರಿಕ್ ಆರ್ ಕಾಮನ್ಲಿ ಯೂಸ್ಡ್ ಫಾರ್ ಸಿಮಿಲರ್ ಗೂಡ್ಸ್ ಫಾರ್ ದ ಅದರ್ ರೀಸನ್ಸ್. ಇದನ್ನು ಇದೇ ಸೇಮ್ GI ಟ್ಯಾಗ್ನ ಬೇರೆ ರೀಜನ್, ಬೇರೆ ಜಾಗದಲ್ಲಿ, ಬೇರೆ ಸ್ಟೇಟಲ್ಲಿ, ಬೇರೆ ಕಮ್ಯುನಿಟಿಯಲ್ಲಿ ಇದು ಸೇಮ್ ಟ್ಯಾಗ್ ಬರೋಂಗಿಲ್ಲ, ಒಂದೇ ಕಮ್ಯುನಿಟಿನಲ್ಲಿ ಬರುತ್ತೆ. That is that differentiates the people from that place. The GI is indistinctively and identifies goods with a specific geographical indication. ಇಲ್ಲಿ ನಮಗೆ ಒಂದು ಜಾಗ್ರಫಿಕಲ್ ಇಂಡಿಕೇಷನ್, ಒಂದು ಜಾಗದ್ದು, ಒಂದು ಪ್ಲೇಸಿಂದು ನಮಗೆ ಸ್ಪೆಸಿಫಿಕ್ ಇಂಡಿಕೇಷನ್ ಗೊತ್ತಾಗುತ್ತೆ. ಎಕ್ಸಾಂಪಲ್, ಡಾರ್ಜಿಲಿಂಗ್ ಟೀ ವಾಸ್ ಅ ನಾವೆಲ್ ಎಟ್ ದ ಟೈಮ್ ಆಫ್ registration because it has not been registered earlier and uniquely referred to the tea from Darjeeling only. Example, Darjeeling tea was novel at the time of register. ಅಲ್ಲಿ ಡಾರ್ಜಿಲಿಂಗ್ ಟೀ ನಾವೆಲ್ ಆಗಿ, ಒಂದು ಆಸ್ಪಿಷಿಯಸ್ ನಾವೆಲ್ ಆಗಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನಮ್ಗೆ ಕಾಣಿಸುತ್ತೆ. ಯಾಕಂದರೆ ಅದು ಬೇರೆ ಯಾವ ಜಾಗದಲ್ಲಿಯೂ ಕೂಡ ರಿಜಿಸ್ಟರ್ ಆಗಿಲ್ಲ. ಡಾರ್ಜಿಲಿಂಗ್ ಟೀ ಅಂದರೆ ಡಾರ್ಜಿಲಿಂಗಲ್ಲೇ ಮಾತ್ರ ಸಿಗುತ್ತೆ ಅಂತ ಒಂದು ಇಂಡಿಕೇಷನ್. ರೈಸ್ ಆರ್ ಸಿಲ್ಕ್ ಕೆನಾಟ್ ಬಿ ಕನ್ಸಿಡರ್ಡ್ ದ ನಾವೆಲ್ ಆ್ಯಸ್ ದೇ ಆರ್ ಜನರಿಕ್ ಟರ್ಮ್ಸ್. ಇಲ್ಲಿ ನಾವು ಡಾರ್ಜಿಲಿಂಗ್ ಟೀ ಒಂದು ನಾವೆಲ್ ಅಂತ ಕರಿತೀವಿ, ಬಟ್ ರೈಸ್ ಮತ್ತು ಸಿಲ್ಕ್ನ ನಾವು ನಾವೆಲ್ ಅಂತ ಕರೀಲ್ಲ. ಬೇಕಾದ್ರೆ ಇದನ್ನು ಸಿಲ್ಕ್ ಮತ್ತು ರೈಸು ಇದು ಜನರಲ್ ಆಗಿ ಯೂಸ್ ಮಾಡುವಂಥ ಟರ್ಮ್ಸು. ದೆನ್ ಮೀನಿಂಗ್ ಆಫ್ ಒರಿಜಿನ್ ಇನ್ ಜಾಗ್ರಫಿಕಲ್ ಇಂಡಿಕೇಷನ್ಸ್. ಒರಿಜಿನ್ ರೆಫರ್ಸ್ ಟು ದ ಅಥೆಂಟಿಕ್ ಕನೆಕ್ಷನ್ ಬಿಟ್ವೀನ್ ದ ಗೂಡ್ಸ್ ಆ್ಯಂಡ್ ಜಾಗ್ರಫಿಕಲ್ ಇಂಡಿಕೇಷನ್, ದಟ್ ಈಸ್ ಒರಿಜಿನ್. ಒರಿಜಿನ್ ಅಂದರೆ ಏನಪ್ಪ ಇಲ್ಲಿ ಜಾಗ್ರಫಿಕಲ್ ಇಂಡಿಕೇಷನಲ್ಲಿ ಇನ್ ದ GI ಕಂಟೆಕ್ಸ್ಟ್. ಒರಿಜಿನ್ ಮೀನ್ಸ್ ಇಲ್ಲಿ ಒರಿಜಿನಿನ ಅರ್ಥ ಏನಂದರೆ ದ GI ಒರಿಜಿನೇಟ್ ಫ್ರಮ್ ದ ಸ್ಪೆಸಿಫಿಕ್ ಜಾಗ್ರಫಿಕಲ್ ಏರಿಯಾ. ಇಂಥದ್ದೇ ಒಂದು ಜಾಗದಿಂದ ಬಂದಿದೆ ಅಂತಂದಾಗ ದ ಕ್ವಾಲಿಟೀಸ್ ಆ್ಯಂಡ್ ದ ರೆಪ್ಯುಟೇಷನ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಗುಡ್ಸ್ ಎಸೆನ್ಷಿಯಲಿ ಅಟ್ರಿಬ್ಯೂಟ್ ಟು ದ್ಯಾಟ್ ಪ್ಲೇಸ್ ಓನ್ಲಿ. ಅದು ಅಂಥ ಜಾಗದಲ್ಲಿ ಮಾತ್ರ ಸಿಗುತ್ತೆ, ಮತ್ತು ಬೇರೆ ಯಾವ ಜಾಗದಲ್ಲೂ ನಿಮಗೆ ಸಿಗಂಗಿಲ್ಲ. ಡಾರ್ಜಿಲಿಂಗ್ ಟೀನೇ ತೊಗೋಬೋದು, ಅಥವಾ ಕಂಚಿಪುರಂ ಸ್ಯಾರಿ, ಸಿಲ್ಕ್ ಸ್ಯಾರಿ, ಅದೇ ಜಾಗದಲ್ಲಿ ಮಾತ್ರ ನಿಮಗೆ ಆ ಸಿಲ್ಕ್ ಸ್ಯಾರಿ ಸಿಗುತ್ತೆ. ದ ಪ್ರೊಡಕ್ಷನ್ ಪ್ರೊಸೆಸಿಂಗ್ ಆ್ಯಂಡ್ ಪ್ರಿಪರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ್ಯಾಟ್ ಒರಿಜಿನ್ ಪ್ಲೇಸ್ ಓನ್ಲಿ. ಅಂಥ ಒಂದು ಸ್ಪೆಸಿಫಿಕ್ ಜಾಗ್ರಫಿಕಲ್ ಅಂತ ಒಂದು ಮ್ಯಾಪಲ್ಲಿ ಅದೇ ಜಾಗದಲ್ಲಿ ನಿಮಗೆ ಪ್ರೊಡಕ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಕಂಚಿಪುರಂ ಸಿಲ್ಕ್ ಸ್ಯಾರಿ ಒರಿಜಿನಲ್ ಬಿಕಾಸ್ ಆಫ್ ದ್ಯಾಟ್ ಪ್ಲೇಸ್ ಓನ್ಲಿ. ಸೊ ದ್ಯಾಟ್ಸ್ ಕಾಲ್ಡ್ ದ ಮೀನಿಂಗ್ ಆಫ್ ಒರಿಜಿನ್ ಇನ್ ಜಾಗ್ರಫಿಕಲ್ ಇಂಡಿಕೇಷನ್. ಒರಿಜಿನ್ ಅಂದರೆ ಇಂಥದ್ದೇ ಒಂದು ಜಾಗ. Kanchipuram sarees is the best example here. They are produced in Kanchipuram only, and their weaving techniques are silk and quality are traditionally linked to the origin. Key points to remember from the exam point of view: geographical indication novel is not about innovation.
ನಾವೆಲ್ಟಿ ಈಸ್ ನಾಟ್ ಅಬೌಟ್ ಇನ್ನೋವೇಷನ್. ಹೊಸದಾಗಿ ಕಂಡ ಹಿಡಿತಾ ಇಲ್ಲ. ನಾವೆಲ್ಟಿ ಅಂದರೆ ಅದಕ್ಕೊಂದು ಮರ್ಯಾದೆ ಇದೆ, ಅದೊಂದು ಒರಿಜಿನ್ ಜಾಗದಿಂದ ಬಂದಿದೆ. ಈಸ್ ನಾಟ್ ಅಬೌಟ್ ಕ್ರಿಯೇಟಿವಿಟಿ, ನಾವು ಮತ್ತೊಂದು ಸರ್ತಿ ರೀಕ್ರಿಯೇಟ್ ಮಾಡ್ತಾ ಇಲ್ಲ. ಡಿಸ್ಟಿಂಕ್ಟಿವ್ನೆಸ್ ಆ್ಯಂಡ್ ಜೆನ್ಯೂನ್ನೆಸ್ ಫ್ರಮ್ ದ ಜಾಗ್ರಫಿಕಲ್ ಒರಿಜಿನ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಡಿಫ್ರೆನ್ಸ್ ಇರೋದಕ್ಕೆ ಮಾತ್ರ ನಾವು ಅದಕ್ಕೆ ನಾವೆಲ್ ಮತ್ತು ಒರಿಜಿನ್ ಅಂತ ಕರಿತಾ ಇದ್ದೀವಿ. Comparison for clarity. Term novel in the meaning of GI, not previously registered, not generic. ನಾವೆಲ್ ಅಂದರೆ ಒಂದು ಸಾಮಾನ್ಯವಾಗಿ ಯೂಸ್ ಮಾಡುವಂಥ ಶಬ್ದ ಅಲ್ಲ, ಮೊದಲು ಅದನ್ನು ಪ್ರೊಡ್ಯೂಸು ಕೂಡ ಮಾಡಿಲ್ಲ ಯಾರು. ಒರಿಜಿನಲ್ ಜೆನ್ಯೂನ್ ಲಿಂಕೇಜ್ ಫಾರ್ ದ ಜೆನ್ಯೂನ್ ಲಿಂಕ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಜಾಗ್ರಫಿಕಲ್ ಏರಿಯಾ, ಸಾಮಗ್ರಿಗಳು ಮತ್ತು ಜಾಗ್ರಫಿಕಲ್ ಅಂತ ಒಂದು ಜಾಗಕ್ಕೆ ಸಂಬಂಧವಾಗಿದೆ. ಫೋಕಸಸ್ ಆನ್ ರೆಪ್ಯುಟೇಷನ್ ಪ್ಲೇಸ್, ಇಲ್ಲಿ ಅಲ್ಲಿ ಜಾಗದ ಒಂದು ರೆಪ್ಯುಟೇಷನ್, ಒಂದು ಮಾನ್ಯತೆ ಮತ್ತು ಒಂದು ರೆಕಗ್ನೈಸೇಷನ್ ಮತ್ತು ಒಂದು ಜಾಗಕ್ಕೆ ಒಂದು ರೆಕಗ್ನೈಸೇಷನ್ ಇರೋದರಿಂದ ಅದು ಕನೆಕ್ಷನ್ ಇದೆ. ಇನ್ನೋವೇಷನ್ ರಿಕ್ವೈರ್ಡ್, ನೋ, ಇಲ್ಲಿ ನಾವು ಇನ್ನೋವೇಷನ್ ಮತ್ತು ಹೊಸದೇನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಇಂಥದ್ದೊಂದು ಜಾಗದಿದೆ, ದ್ಯಾಟ್ಸ್ ಇಟ್. Then one line definition for perfect for the example is that from the point of view of exam, novel, a geographical indication that is not generic and not previously registered for similar goods. Novel here, a geographical indication that is not generic and not previously registered for similar goods. ಇಲ್ಲಿ ಅಂಥದ್ದೇ ಒಂದು ಜಾಗ ಪ್ರೀವಿಯಸ್ಲಿ ರಿಜಿಸ್ಟರ್ಡ್ ಇಲ್ಲ. ಅ ಜಾಗ್ರಫಿಕಲ್ ಇಂಡಿಕೇಶನ್ ದಟ್ ಈಸ್ ನಾಟ್ ಜನರಿಕ್ ಆ್ಯಂಡ್ ನಾಟ್ ಪ್ರೀವಿಯಸ್ಲಿ ರಿಜಿಸ್ಟರ್ಡ್ ಫಾರ್ ಸಿಮಿಲರ್ ಗುಡ್ಸ್, ಸಾಮಾನ್ಯವಾಗಿ ಮಾತಾಡುವಂಥ ಪ್ರಾಡಕ್ಟ್ ಅಲ್ಲ ಇದು, ಮತ್ತು ಅಂತಹದ್ದೇ ಗೂಡ್ಸನ್ನು ಬೇರೆ ಕಡೆ ನಾವು ರಿಜಿಸ್ಟರ್ ಆಗಿಲ್ಲ. ಒರಿಜಿನ್ ಜಾಗ್ರಫಿಕಲ್ ಇಂಡಿಕೇಶನ್ ದಟ್ ಜನರಲಿ ಒರಿಜಿನೇಟ್ ಫ್ರಮ್ ದ ಸ್ಪೆಸಿಫಿಕ್ ಜಾಗ್ರಫಿಕಲ್ ಏರಿಯಾ derives its quality from the place. A geographical indication that generally originate from the specific geographical area, ಇಂಥದ್ದೇ ಒಂದು ಜಾಗ, ಕ್ವಾಲಿಟಿ ಆ್ಯಂಡ್ ಅ ಪ್ಲೇಸ್ ಅಂತ ಕರೆಯೋದಕ್ಕೆ ನಾವು ಇದನ್ನು ವಿ ಕಾಲ್ ಇಟ್ ಆಸ್ GI ಟ್ಯಾಗ್.